ರಿಂಗ್ ಬೀಡು ವರ್ಕ್ ಮಾಡೋದು ಕೇಳಿದ್ರಿ ಹೇಗೆ ಅಂತ. ಈ ಥರ ಒಂದು ರಿಂಗ್ ಬೀಡ್ ತೊಗೊಂಡು 6 ದಾರ ತೊಗೊಂಡಿರಬೇಕು. 10ನೇ ನಂಬರ್ ಕ್ರೋಶೆಯಿಂದ ನೋಡಿ ರಿಂಗ್ ಒಳಗಡೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ಎಳ್ಕೊಂಡು ಅದನ್ನು ಲಾಕ್ ಮಾಡ್ಕೊಳ್ಳಿ. ಕಂಟಿನ್ಯೂಟಿ ದಾರ ಬಿಡೋಕ್ಕೆ ಹೋಗಬೇಡಿ, ಅದನ್ನು ಹಾಗೆ ಕನ್ಸೀಲ್ ಮಾಡಬೇಕಾಗತ್ತೆ. ಈಗ 2 ಚೈನ್ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ರಿಂಗ್ ಒಳಗಡೆ ಇನ್ಸರ್ಟ್ ಮಾಡಿ ದಾರ ಎಳ್ಕೊಂಡು ಎರಡನ್ನೊಂದು ಕಂಬ ಮಾಡ್ಕೊಂಡು ಬರಬೇಕು. ಸೊ ಇದೇ ಥರ ನಾನು ಹೇಗೆ ತೋರಿಸ್ತಾ ಇದ್ದೀನಿ, ದಾರನ ಅದೇ ಥರ ಒಳಗಡೆ ಕನ್ಸೀಲ್ ಮಾಡಿಕೊಂಡು ಎಷ್ಟು ಕಂಬ ಫಿಲ್ ಆಗುತ್ತೆ ಒಂಚೂರು ಗ್ಯಾಪ್ ಇಲ್ದಂಗೆ ಕಂಬ ಪೂರ್ತಿ ಫಿಲ್ ಮಾಡ್ಕೋಬೇಕು. ಇದೇ ಥರ ಕಂಟಿನ್ಯೂಸ್ ಆಗಿ ಕಂಬಗಳನ್ನ ಹಾಕ್ತಾ ಹೋಗಬೇಕು. ರಿಂಗಲ್ಲಿ ಚೂರು ರಿಂಗ್ ಕಾಣಬಾರ್ದು, ಅಲ್ಲಿವರೆಗೂ ಕಂಬ ಹಾಕಬೇಕು. ಸೊ ಇಷ್ಟು ಹತ್ರ ಬಂದಾಗ ಬೇಕಾದರೆ ಗಂಟನ್ನು ನೀವು ಕಟ್ ಮಾಡ್ಕೋಬೋದು. ಸೊ ಈಗ ಇಲ್ಲಿವರೆಗೂ ಕಂಬ ಫಿಲ್ ಆಗಿದೆ. ಇನ್ನೊಂದು ಕಂಬ ಹಾಕ್ಕೊಂಡು ಇದನ್ನು ನಾವು ಫಸ್ಟು ಏನು 3 ಚೈನ್ ಹಾಕಿರ್ತೀವಲ್ಲ ಇಲ್ಲಿ ಈ ತುದಿಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಒಟ್ಟು 10 ಮಣಿ ಬರಬೇಕು. ಸೊ ಒಂದು ಕಂಬನ ಸ್ಕಿಪ್ ಮಾಡಿ ಇನ್ನೊಂದು ಕಂಬಕ್ಕೆ ಈ ಮಣಿನ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗಬೇಕು. ಓಕೆನಾ? ಸೊ ನೋಡಿ ಇಲ್ಲೇ ಲಾಕ್ ಮಾಡಬೇಡಿ, ಇದ್ರ ಪಕ್ಕನೇ ಲಾಕ್ ಮಾಡ್ಕೊಳ್ಳಿ. ಅದು ನೀವು ಎಲ್ಲಿಗೆ ಮಣಿ ಹಾಕಿರ್ತೀರೋ ಅಲ್ಲಿಗೆ ಲಾಕ್ ಮಾಡೋಕ್ಕೆ ಹೋಗಬೇಡಿ. ಒಟ್ಟು 10 ಬೀಡ್ಸ್ ಪಕ್ಕನೇ ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ಕಷ್ಟ ಅನಿಸುತ್ತೆ, ನಿಧಾನಕ್ಕೆ ನೋಡಿಕೊಂಡು ಆರಾಮಾಗಿ ನಾನು ಹೇಗೆ ವಿಡಿಯೋಲಿ ತೋರಿಸ್ತಿದ್ದೀನೋ ಅದೇ ಥರ ಲಾಕ್ ಮಾಡಿಕೊಂಡು ಮಣಿಗಳನ್ನ ಹಾಕ್ಕೊಂಡು ಹೋಗಿ. ಸೊ ಈ ಡಿಸೈನ್ಗೆ ಫಸ್ಟು ನಾವು ಈ ಥರ ಮೋಟಿಫ್ನ ರೆಡಿ ಮಾಡ್ಕೋಬೇಕು. ಆಮೇಲೆ ಇದನ್ನು ನಾವು ಸ್ಯಾರಿಗೆ 4 ಚೈನ್ ಸ್ಟಿಚ್ ಹಾಕಿ ಕಂಪ್ಲೀಟಾಗಿ 4 ಚೈನ್ ಸ್ಟಿಚ್ ಹಾಕಿ ಎವ್ರಿ 3 ಚೈನ್ಸ್ಗೆ 3ನೇ ಚೈನ್ ಏನು ಬರುತ್ತೆ, ಮೊದಲನೇ ಚೈನ್ ಆಗಿ 2 3 4, ಸೊ 3 ಚೈನ್ ಗ್ಯಾಪ್ ಬಿಡಬೇಕು. 4ನೇ ಚೈನ್ಗೆ ಇದನ್ನು ಹೆಮ್ಮಿಂಗ್ ಮಾಡ್ಕೋಬೇಕು. ಓಕೆನಾ? ನೋಡಿ 10 ಮಣಿಗಳಾಗಿದೆ. ಇದನ್ನು ನಾನು ಒಂದು ಕಂಬ ಸ್ಕಿಪ್ ಮಾಡಿ ಪಕ್ಕದಲ್ಲಿರೋ ಇನ್ನೊಂದು ಕಂಬಕ್ಕೆ ಹಾಕಿ ಅದ್ರ ಪಕ್ಕನೂ ಕೂಡ ಒಂದು ಕಂಬಕ್ಕೆ ಹಾಕಿ ಲಾಕ್ ಮಾಡ್ಕೋತೀನಿ. ಪ್ಲೇನಾಗಿ ಮಣಿ ಏನೂ ಹಾಕಲ್ಲ, ಲಾಕ್ ಮಾಡಿಕೊಂಡು ದಾರ ಕಟ್ ಮಾಡಿ ಇದನ್ನು ಎಳೆದ್ಬಿಟ್ಟು ಈ ಥರ ಮೋಟಿಫ್ನ ರೆಡಿ ಮಾಡ್ಕೋಬೇಕು. ಫಸ್ಟು ಸ್ಯಾರೀಸ್ಗೆ ಅಂದರೆ 21 to 22 ಸಮ್ಟೈಮ್ಸ್ 30ವರೆಗೂ ಬೇಕಾಗತ್ತೆ. ಅದು ಸ್ಯಾರಿ ಸೆರಗು ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾಮನ್ಲಿ 28ವರೆಗೂ ಮಾಡ್ಕೋತೀವಿ ನಾವು. ಸೊ ಇದನ್ನು ಹಿಂದೆಗಡೆ ಈ ಥರ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಗಮ್ ಹಾಕಿ ಇದನ್ನು ಅಂಟಿಸ್ಕೋಬೇಕು. ಓಕೆನಾ?